परे यद्वचश्चन्द्रिका स्वान्तसन्तापं विनिकृन्तति पदवाक्यप्रमाणज्ञान् प्रणम्य शिरसा गुरून् प्रणिपत्य विष्णुतत्त्वविनिर्णयम् सदागमैकविज्ञेयं समतीतक्षराक्षरम् नारायणं सदा वन्दे निर्दोषाशेषसद्गुणम् विशेषणानि यानीह कथितानि सदुक्तिभिः साधयिष्यामि तान्नेव क्रमात् सज्जनसंविदे न च ಸತ್ಯತ್ವಾಂಗೀಕಾರೆ ಕಶ್ಚಿತ್ ದೋಷಃ. ಈ ವಾಕ್ಯವನ್ನ ವ್ಯಾಖ್ಯಾನ ಮಾಡುವ ಪ್ರಸಂಗ ನಾವು ನೋಡ್ತಾ ಇದ್ವಿ. ಸತ್ಯತ್ವಾಂಗೀಕಾರೆ ಕಶ್ಚಿತ್ ದೋಷಃ ನಾಸ್ತಿ ಅಂದ್ರೆ ಏನೆಲ್ಲ ಬಾಧಕಗಳನ್ನು ಅವರು ಹೇಳಿದ್ರೋ ಅದನ್ನು ಪರಿಹಾರ ಮಾಡ್ತಾ ಬಂದರು. ಅದರಲ್ಲಿ ಕೊನೆಗೆ ಬಂದ ಪ್ಯಾರಾಗ್ರಾಫು ನಾನು ಪ್ರಪಂಚ ಸತ್ಯತ್ವೇ ಅಸ್ತಿ ಬಾಧಕಂ, ಅದು ಪ್ರಾರಂಭ ಆಯಿತು. ಪ್ರಪಂಚವನ್ನು ಸತ್ಯ ಅಂತ ಒಪ್ಪಿದರೆ ಬಾಧಕ ಇದೆ ಅಂತ ಅವರು ಹೇಳ್ತಾರೆ. ಏನ್ ಬಾಧಕ? ಪ್ರಪಂಚ ಬ್ರಹ್ಮನಿಗಿಂತ ಭಿನ್ನನೋ ಅಭಿನ್ನನೋ ಭಿನ್ನಾಭಿನ್ನನೋ ಭಿನ್ನಾಭಿನ್ನ ವಿಲಕ್ಷಣನೋ, ಇದು ಕೆಲವು ದಾರ್ಶನಿಕರು ಮಾಡಿಕೊಳ್ಳುವ ವಿಕಲ್ಪ. ಭಿನ್ನ ಅನ್ಲಿಕ್ಕೂ ಬರಲ್ಲ, ಅಭಿನ್ನ ಅನ್ಲಿಕ್ಕೂ ಬರಲ್ಲ, ಭಿನ್ನಾಭಿನ್ನ ಅಂತ ಹೇಳಲಿಕ್ಕೂ ಬರಲ್ಲ. ಪ್ರಪಂಚವನ್ನ ಭಿನ್ನಾಭಿನ್ನ ವಿಲಕ್ಷಣ ಅಂತ ಹೇಳಲಿಕ್ಕೂ ಬರಲ್ಲ. ಹಾಗಾಗಿ ಪ್ರಪಂಚ ಸತ್ಯವೇ ಅಲ್ಲ. ಇದು ಅವರದೊಂದು ವಾದ. ನೋಡಿ, ಗಮನಿಸಿ. ಪ್ರಪಂಚವನ್ನು ಬ್ರಹ್ಮನಿಗಿಂತ ಭಿನ್ನ ಅಂತ ಹೇಳಿದ್ರೆ ಆ ಭೇದಕ್ಕೂ ಮತ್ತು ಪ್ರಪಂಚಕ್ಕೂ ಮಧ್ಯದಲ್ಲಿ ಮತ್ತೆ ಭೇದ ಇದೆನೋ ಆ ಭೇದ ಇದೆನೋ, ಹೀಗೆ ಭೇದದ್ದೇ ಒಂದು ಪರಂಪರೆ ಬೆಳವಣಿಗೆ ಆಗ್ತದೆ. ಪ್ರಪಂಚ ಹಾಗೂ ಬ್ರಹ್ಮ ಇವರಿಬ್ಬರ ಮಧ್ಯದಲ್ಲಿ ಭೇದ ಇದೆ ಅಂತಂದ್ರೆ ಆ ಭೇದಕ್ಕೂ ಪ್ರಪಂಚಕ್ಕೂ ಮಧ್ಯದಲ್ಲಿ ಮತ್ತೆ ಭೇದ, ಆ ಭೇದಕ್ಕೂ ಪ್ರಪಂಚಕ್ಕೂ ಮತ್ತೆ ಭೇದ, ಆ ಭೇದಕ್ಕೂ ಪ್ರಪಂಚಕ್ಕೂ ಮತ್ತೆ ಭೇದ. ಹೀಗೆ ಭೇದದ್ದೇ ಒಂದು ಪರಂಪರೆ ಬೆಳವಣಿಗೆ ಆಯಿತು. ಇದರಿಂದ ಅನವಸ್ಥ. ಹಾಗಾಗಿ ಪ್ರಪಂಚ ಬ್ರಹ್ಮನಿಗಿಂತ ಭಿನ್ನ ಅನ್ಲಿಕ್ಕೆ ಬರೋದಿಲ್ಲ ಅಂತಾರೋ. ಪ್ರಪಂಚವನ್ನ ಬ್ರಹ್ಮನಿಗಿಂತ ಅಭಿನ್ನ ಅನ್ನೋಣ ಅಂದ್ರೆ ಅಪಸಿದ್ಧಾಂತ. ಅಭಿನ್ನ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅಭಿನ್ನ ಅಂದ್ರೇನು? ಪ್ರಪಂಚ ಬ್ರಹ್ಮ ಬೇರೆ ಅಲ್ವೇ ಅಲ್ಲ ಅಂತ. ಅದು ಅಪಸಿದ್ಧಾಂತ ಬರ್ತದೆ. ಯಾರೂ ಒಪ್ಪಿಲ್ಲ. ಸ್ವತಃ ಈ ವಾದಿಗಳು ಒಪ್ಪಿಲ್ಲ. ಇಲ್ಲ, ಭಿನ್ನ ಭಿನ್ನ ಅಂತ ಹೇಳೋಣ, ಭೇದನೂ ಇದೆ ಅಭೇದನೂ ಇದೆ ಅಂತ ವಾದ ಮಾಡಿದ್ರೆ ವ್ಯಾಘಾತ ಬರ್ತದೆ. ಇಲ್ಲ, ಭಿನ್ನಾಭಿನ್ನ ವಿಲಕ್ಷಣ ಅಂತ ಹೇಳೋಣ. ಭಿನ್ನಾಭಿನ್ನ ವಿಲಕ್ಷಣ ಅಂದ್ರೆ ಏನು? ಅನಿರ್ವಚನೀಯ ಅಂತ ಹೇಳಿ ಅರ್ಥ. ಭಿನ್ನನೂ ಅಲ್ಲ ಅಭಿನ್ನನೂ ಅಲ್ಲ ಅಂದ್ರೆ ಅನಿರ್ವಚನೀಯ ಅನ್ನೋದ್ರಲ್ಲಿ ತಾತ್ಪರ್ಯ ಅಂತ. ಅವರ ಅಭಿಪ್ರಾಯನೂ ಅದೇ ಇತ್ತು. ಈ ರೀತಿ ಪೂರ್ವಪಕ್ಷ ಮಾಡೋರ ಅಭಿಪ್ರಾಯ, ವಿಕಲ್ಪ ಮಾಡೋರ ಅಭಿಪ್ರಾಯನೂ ಅದೇ ಇತ್ತು. ಹಾಗಾಗಿ ಪ್ರಪಂಚವನ್ನು ಸತ್ಯ ಅಂತ ಹೇಳದೆ ಪ್ರಪಂಚವನ್ನು ಭಿನ್ನಾಭಿನ್ನ ವಿಲಕ್ಷಣ ಅಂತಂದ್ರೆ ಅದು ಅನಿರ್ವಚನೀಯ ಅಂತ ಹೇಳಿ ಅರ್ಥ ಅಂತ. ಇದಕ್ಕೆ ಟೀಕಾಕೃತ್ಪಾದರು ಈಗ ಮಾತನಾಡುವ ದಾರ್ಶನಿಕರಿಗೆ ಉತ್ತರ ಕೊಡ್ತಾರೆ. ಇದು ಬಾಧಕವಲ್ಲ. ಈಗ ಹೇಳೋ ಬಾಧಕ ಆಗಲ್ಲ ನಮಗೆ. ಯಾಕೆ? ನಾವು ಭೇದವೇ ಒಪ್ತೀವಿ. ಆದ್ರೆ ಆ ಭೇದ ಪ್ರಪಂಚದಲ್ಲಿ ಇದೆ, ಪ್ರಪಂಚ ಸ್ವರೂಪವೇ ಆಗಿದೆ. ಬ್ರಹ್ಮನಿಗಿಂತಲೂ ಪ್ರಪಂಚ ಭಿನ್ನ ಅಂದ್ರೆ ಅರ್ಥ ಏನು? ಬ್ರಹ್ಮ ಭೇದ ಪ್ರಪಂಚ ಸ್ವರೂಪ ಅಂತ ಅರ್ಥ. ಎಂಥ ಅದ್ಭುತವಾದ ಉತ್ತರ. ಭೇದ ಪ್ರಪಂಚ ಸ್ವರೂಪ ಅಂದ್ರಿಂದ ಏನ್ ಪ್ರಾಪ್ತಿಯಾಯಿತು? ಏನ್ ಲಾಭ ಆಯಿತು? ಹಿಂದೆ ಏನು ಅನವಸ್ಥಾ ದೋಷ ಕೊಟ್ಟಿದ್ರಲ್ಲ, ಆ ಭೇದ ಮತ್ತು ಪ್ರಪಂಚ, ಅದರ ಮಧ್ಯದಲ್ಲಿ ಮತ್ತೊಂದು ಭೇದ, ಮತ್ತೆ ಪ್ರಪಂಚ, ಮತ್ತೆ ಅದರ ಮಧ್ಯದಲ್ಲಿ ಭೇದ, ಮತ್ತೆ ಪ್ರಪಂಚ, ಹಿಂಗೇನು ಅನವಸ್ಥಾ ಇತ್ತಲ್ಲ, ಭೇದ ಪರಂಪರಾ ಅನವಸ್ಥಾ, ಈಗ ಅದಕ್ಕೆ ಅವಕಾಶ ಇಲ್ಲ ಅಂತಾಯ್ತು. ಭೇದವು ಸ್ವರೂಪವಾಗಿದೆ. ಆದ ಕಾರಣ ನೋಡಿ, ಭೇದಸ್ಯ ಸ್ವರೂಪತ್ವೇನ ಅನವಸ್ಥಾಯಾಹ ಅಭಾವಸ್ಯ ಉಕ್ತತ್ವಾತ್, ಅನವಸ್ಥಾ ಅಭಾವಸ್ಯ ಉಕ್ತತ್ವಾತ್.
ಪ್ರಪಂಚ ಬ್ರಹ್ಮನಿಗಿಂತ ಭಿನ್ನವೇ, ಆ ಭೇದ ಪ್ರಪಂಚ ಸ್ವರೂಪ. ಹಾಗಾಗಿ ಪರಂಪರೆ ಹುಟ್ಟಲೇ ಇಲ್ಲ, ಅನವಸ್ಥ ಇಲ್ಲ. ಒಂದು ಉತ್ತರ ಸರಿಯಾಗಿ ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಇದು ದ್ವೈತ ಸಿದ್ಧಾಂತದಲ್ಲಿ ಕೊಡುವ ಅತ್ಯದ್ಭುತವಾದ ಉತ್ತರ. ಇದನ್ನು ಕಂಡುಕೊಳ್ಳಿಲ್ಲ ಬೇರೆ ದಾರ್ಶನಿಕರು. ಈ ಸತ್ಯ ನಮಗೆ ಹೊಳೆದದ್ದು ಅಂತಾರೆ ಭಗವತ್ಪಾದರು ಹೇಳಿದ್ದದು. ಕಿಂಚ ಏವಂ ಬ್ರಹ್ಮಣ್ಯಪಿ ಇನ್ನೊಂದು, ಈ ಉತ್ತರ ಅಂದ್ರೆ ಉತ್ತರ ಅಲ್ಲ, ಇದು ಅವನಿಗೆ ಪ್ರತಿಬಂಧಿ. ನೀವು ನಮ್ಮನ್ನು ಕೇಳಿದ್ರಿ, ಪ್ರಪಂಚ ಭಿನ್ನನೋ ಅಭಿನ್ನನೋ ಭಿನ್ನಾಭಿನ್ನನೋ ಭಿನ್ನಾಭಿನ್ನ ವಿಲಕ್ಷಣನೋ ಅಂತ, ಬ್ರಹ್ಮನಿಗಿಂತ ಪ್ರಪಂಚ ಏನು ಅಂತ ನಮ್ಮನ್ನು ವಿಕಲ್ಪ ಮಾಡಿ ಕೇಳಿದ್ರಲ್ಲ. ಯಾವುದೂ ಮೂರು ಪಕ್ಷ ಹೇಳಲಿಕ್ಕೆ ಬರದೇ ಇದ್ದು ಕೊನೆಗೆ ನಾಲ್ಕನೇ ಪಕ್ಷ ಭಿನ್ನಾಭಿನ್ನ ಅಂದ್ರೆ ಅನಿರ್ವಚನೀಯ ಪ್ರಪಂಚ ಅಂತ ಹೀಗೆ ಹೇಳಬೇಕಾಗ್ತದೆ ಅಂತ ಅಂದ್ರಲ್ಲ, ಅವ್ರು ಅಂದ್ರಲ್ವಾ. ಅದಕ್ಕೆ ಭಗವತ್ಪಾದರು ಟೀಕಾಕೃತ್ಪಾದರು ಹೇಳ್ತಾರೆ, ಇದನ್ನೇ ನಾವು ಉಲ್ಟಾ ಪ್ರಶ್ನೆ ನಿಮಗೆ ಮಾಡಿದ್ರೆ, ಬ್ರಹ್ಮನು ಪ್ರಪಂಚಕ್ಕಿಂತ ಭಿನ್ನನೋ ಅಭಿನ್ನನೋ, ಬ್ರಹ್ಮ ಭಿನ್ನಾಭಿನ್ನನೋ ಭಿನ್ನಾಭಿನ್ನ ವಿಲಕ್ಷಣನೋ ಅಂತ ನಾವು ವಿಕಲ್ಪ ಹೀಗೆ ಮಾಡಿ ಯಾವುದೂ ಹೇಳಲಿಕ್ಕೆ ಬರಲ್ಲ ಅಂತ ಆದ ಕಾರಣ ಕೊನೆಗಿರುವ ಭಿನ್ನಾಭಿನ್ನ ಪಕ್ಷ ಒಪ್ಪಿಕೊಂಡು ಬ್ರಹ್ಮನು ಅನಿರ್ವಚನೀಯ. ಒಪ್ಕೊಳ್ತೀರಾ ನೀವು ಇದನ್ನ? ನೋಡಿ, ಅದಕ್ಕೆ ಹೇಳೋದು, ವಿಕಲ್ಪ ಮಾಡೋದು ಶಾಣೆತನ ಅಲ್ಲ. ಮಾಡಿ ಕೊನೆಗೆ ಪರ್ಯವಸಾನ ಮಾಡುವಾಗ ಏನ್ ಸಿದ್ಧಾಂತ ಮಾಡ್ತಿರ್ತೀರಿ, ಬಹಳ ಎಚ್ಚರಿಕೆ ಇರ್ಬೇಕಾಗ್ತದೆ. ಅಂದ್ರೆ ಅರ್ಥ ಏನು, ಅದೇ ವಿಕಲ್ಪಗಳು ನಿಮ್ಮ ಮೇಲೂ ಆಗ್ಬೋದಲ್ಲ ಅನ್ನೋ ಎಚ್ಚರ ಇರಬೇಕು. ಅದನ್ನು ತೋರಿಸಿದ್ರು. ಕಿಂತೈವಂ ಬ್ರಹ್ಮಣ್ಯಪಿ ಪ್ರಪಂಚಾತ್ ಭಿನ್ನಂ ಅಭಿನ್ನಂ ವಾ ಇತ್ಯಾದಿ ವಿಕಲ್ಪ ದೋಷಾಃ ಸಮಾಹ ಏವ. ಇದು ಅವರಿಗೆ ಕೊಟ್ಟ ದೋಷ. ಇನ್ನು ಮುಂದೆ ಮತ್ತೊಂದು, ತತ್ ಸತ್ಯಂ ಇತ್ಯಾದಿ ಪ್ರಮಾಣಂ ಬ್ರಹ್ಮಣಃ ಸತ್ಯತ್ವಂ ಅವತಾರಯತ್ ಉಕ್ತ ದೋಷಾನ್ ಆಭಾಸೀಕರಿಸ್ಯತಿ. ಅವರಂದ್ರು ತತ್ ಸತ್ಯಂ ಅಂತ ಬ್ರಹ್ಮನ ಬಗ್ಗೆ ವೇದ ಸತ್ಯತ್ವವನ್ನು ನಿಶ್ಚಯ ಮಾಡಿ ಕೊಡ್ತದೆ. ಹಾಗಾಗಿ ಬ್ರಹ್ಮನಿಗೆ ಅನಿರ್ವಚನೀಯತ್ವ ಹೇಳಲಿಕ್ಕೆ ಬರೋದಿಲ್ಲ. ವೇದ ಸತ್ಯತ್ವವನ್ನು ನಿಶ್ಚಯ ಮಾಡಿ ಕೊಡ್ತಾ ಇದೆ. ಪ್ರಪಂಚಕ್ಕೆ ಹಾಗಲ್ಲ ಅಂತ ಅವ್ರದ್ದು ವಾದ. ನೋಡಿ, ವೇದವೇ ಸತ್ಯತ್ವವನ್ನು ನಿಶ್ಚಯ ಮಾಡಿ ಕೊಡ್ತಿದೆ. ಆದ ಕಾರಣ ವಿಕಲ್ಪ ನೀವು ಮಾಡಿದ್ದಕ್ಕೆ ದೋಷಗಳನ್ನೆಲ್ಲ ಏನ್ ಹೇಳಲಿಕ್ಕೆ ಬಂದ್ರಿ ಅದೆಲ್ಲ ಆಭಾಸ ಆಗಿಬಿಡ್ತಾರೆ ಅಂತ ಅವ್ರ ಉತ್ತರ. ಅಂದ್ರೆ ನಾವು ರಿವರ್ಸ್ ಮಾಡಿದ ವಿಕಲ್ಪ ಉಳಿಬಾರ್ದು, ಯಾಕಂದ್ರೆ ವೇದದಲ್ಲಿ ಬ್ರಹ್ಮ ಸತ್ಯತೆ ಹೇಳಿದೆ ಅಂತ ಹೇಳಿದೆ ಅಂತ ಅವ್ರು ಇಷ್ಟೇ, ಅದ್ರ ತಾತ್ಪರ್ಯ ಅಷ್ಟೇ. ಅಷ್ಟೇ. ಅದಕ್ಕೆ ನಮ್ಮ ಉತ್ತರನೂ ಹಾಗೆ. ಅದೇ ವೇದವೇ ಪ್ರಪಂಚ ಸತ್ಯತ್ವವನ್ನು ನಿಶ್ಚಯ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಬ್ರಹ್ಮಗಿಂತಲೂ ಪ್ರಪಂಚ ಭಿನ್ನನೋ ಭಿನ್ನಾಭಿನ್ನನೋ ಅಭಿನ್ನನೋ ಅನ್ನೋ ವಿಕಲ್ಪ ಕೊಟ್ಟ ದೋಷಗಳು ಯಾವುದು ಸರಿಯಲ್ಲ ಅಂತ ನಾವು ಹೇಳ್ತೀವಿ. ನೋಡಿ, ಪ್ರಪಂಚ ಸತ್ಯತಾ ಪ್ರಮಾಣಮಪಿ ಅದ್ಯಾವುದು ಹೆಚ್ಚಿಕೇತ ಸತ್ಯಮಿತ ಅಂತ ಹಿಂದೆಲ್ಲ ಉದಾಹರಿಸಿದ್ದಾರೆ. ಆ ವೇದವಾಕ್ಯಗಳು ಕಿಂ ನ ದೋಷಾನ್ ಆಭಾಸಿ ಕುರ್ಯಾತ್, ನೀವು ಹೇಳುವ ವಿಕಲ್ಪ ಮಾಡಿ ದೋಷಗಳನ್ನು ಆಭಾಸ ಮಾಡ್ಲಿಕ್ಕೆ ಬರೋದಿಲ್ಲ ಆ ಪ್ರಮಾಣ ವಾಕ್ಯಕ್ಕೆ ಅಂತ ಕೇಳಿ. ವಾದದ ಶೈಲಿಯಲ್ಲೇ ಬರೆದಿದ್ದಾರೆ ಗ್ರಂಥವನ್ನ. ಅದಕ್ಕೆ ಅದನ್ನು ನೆನಪಿಟ್ಟುಕೊಂಡು ಓದಬೇಕು. ಇಲ್ಲಿಗೆ ಈ ಪ್ರಕಟ ಮುಕ್ತಾಯ ಆಯಿತು. ನನು ಸತ್ಯತ್ವೇ ಪ್ರಪಂಚ ಕಥಂ ಪ್ರಕಾಶೇತ, ಇದೊಂದು ಬಾಧಕ. ಸತ್ಯತ್ವೇ, ಪ್ರಪಂಚವನ್ನು ಸತ್ಯ ಅಂತ ಒಪ್ಪಿದ್ರೆ ಕಥಂ ಪ್ರಕಾಶೇತ, ಇದು ನಮ್ಮ ತಿಳುವಳಿಕೆಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ನೋಡಿ, ಅವ್ರು ಏನೆಲ್ಲ ಲೋಕದಲ್ಲಿ ನಡೆದಿತ್ತು ಆ ಕಾಲದಲ್ಲಿ ದಾರ್ಶನಿಕರಲ್ಲಿ ತಳವಳ ಅನ್ನೋದು ಗೊತ್ತಾಗ್ತದೆ. ಪ್ರಪಂಚ ಸತ್ಯ ಅನಬಾರದು ಅನ್ಲಿಕ್ಕೆ ಏನೆಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ರು ಮಹಾನುಭಾವರೆಲ್ಲ. ಪ್ರಪಂಚ ಸುಳ್ಳೇ, ಯಾಕೆ ಸತ್ಯ ಆಗ್ಬಾರ್ದದು, ಯಾಕೆ ಆಗ್ತದೆ, ಆದ್ರೆ ಏನ್ ಸಮಸ್ಯೆ, ಆದ್ರೆ ಪ್ರಕಾಶಕ್ಕೆ ಒಳಪಡಬಾರ್ದು. ಸತ್ಯತ್ವೇ ಪ್ರಪಂಚ ಕಥಂ ಪ್ರಕಾಶೇತ. ಪ್ರಕಾಶೇತ ಅಂದ್ರೇನು? ಜ್ಞಾನಕ್ಕೆ ವಿಷಯವಾಗುವುದಲ್ಲ. ಪ್ರಕಾಶಕ್ಕೆ ಒಳಪಡುವುದು ಅಂದ್ರೆ ಅದೇ ತಾನೆ. ಎಂತೆಂಥ ದಾರ್ಶನಿಕರು ಉಟ್ಕೊಂಡಿದ್ರು ನೋಡ್ರಿ ಆ ಮಹಾನುಭಾವರು. ಯಾಕೆ ಹೀಗೆ ಮಾತಾಡ್ತಾರೆ ಅಂತ ಅವರೇ ಸಮರ್ಥನೆ ಬೇರೆ ಕೊಡ್ತಾರೆ. ತಥಾಹಿ ನತಾವತ್ ಸ್ವತಃ ಪ್ರಪಂಚ
ಸ್ವತಃ ಪ್ರಕಾಶಕ್ಕೆ ಒಳಪಡ್ತದ? ಇಲ್ಲ, ಒಳಪಡಲ್ಲ. ಯಾಕೆ? ಜಡ. ಜಡ 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 ಆದ್ದರಿಂದ ಪ್ರಕಾಶಕ್ಕೆ ಒಳಪಡೋದಂತೂ ಇಲ್ಲ, ಹಾಗಲ್ಲ. ಆಯ್ತು. ಪರತಃ ಪ್ರಕಾಶಕ್ಕೆ ಒಳಪಡ್ತದೆ ಅಂತ ಹೇಳೋಣವಾ? ನೋಡಿ, ಅವರೇ ಉತ್ತರ ಕೊಡ್ತಾರೆ. ನಾಪಿ ಪರತಃ ಪ್ರಕಾಶಾಂತರೇಣ ಸಂಬಂಧಾಭಾವಾತ್. ಪ್ರಕಾಶಾಂತರದ ಜೊತೆಗೆ ಸಂಬಂಧ ಪ್ರಪಂಚಕ್ಕಿಲ್ಲ. ಹಾಗಾಗಿ ಪರತಃ ಪ್ರಕಾಶ ಅಂದ್ರೆ ಇನ್ನೊಂದರಿಂದ ಪ್ರಕಾಶಕ್ಕೆ ಒಳಪಡಬೇಕಾದ್ರೆ ಇನ್ನೊಂದು ಪ್ರಕಾಶದ ಜೊತೆಗೆ ಸಂಬಂಧ ಈ ಪ್ರಪಂಚಕ್ಕೆ ಆಗ್ಬೇಕಲ್ಲ. ಆ ಪ್ರಕಾಶಾಂತರೇಣ ಸಂಬಂಧ ಇಲ್ಲದೆ ಇದ್ರೆ ಪರತಃ ಪ್ರಕಾಶನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಪರತಃ ಪ್ರಕಾಶ ಯಾವಾಗ ಹೇಳ್ಬೇಕು? ಅದಕ್ಕೂ ಇದಕ್ಕೂ ಸಂಬಂಧ ಇರಬೇಕು. ಇಲ್ಲಿ ಅಂದ್ರೆ ಅವರು ಪ್ರಕಾಶಕ ಅಂತ ಒಪ್ಪಿರೋದು ಕೇವಲ ಬ್ರಹ್ಮನನ್ನ ಮಾತ್ರ ಅಲ್ವಾ? ಇಲ್ಲಿ ಸಂಬಂಧ ಇಲ್ಲಿ ಯಾರಲ್ಲಿ ಪ್ರಕಾಶ ಅಂತರೇಣ ಅಂತ ಹೇಳ್ತಾ ಇರುವಂತಹ ಪ್ರಕಾಶಾಂತರೇಣ ಅಂತ ಒಂದು ವೇಳೆ ಅವರು ಅದನ್ನು ಪೂರ್ವ ಪಕ್ಷ ಮಾಡ್ಕೋತಿದ್ದಾರೆ. ಹಂಗೆ ಯಾವುದು ಇಲ್ವೇ ಇಲ್ಲ ಅಂತ ಹೇಳ್ಬೇಕಾಗಿದೆ. ಇಷ್ಟತ್ತು ಸತ್ಯನ? ಈಗ ನಮ್ಮ ಮನೆಯಲ್ಲಿ ಒಂದು ಟ್ಯೂಬ್ ಲೈಟ್ ಹಚ್ಚಿದ್ರೆ ಅವ್ರ ಮನೆಯಲ್ಲಿ ಪದಾರ್ಥಗಳೆಲ್ಲವೂ ಕೂಡ ಕಾಣಿಸ್ತದೆ, ಒಪ್ಕೊಳ್ಬೋದಾ? ಸಂಬಂಧ ಬೇಕಲ್ಲ. ನಮ್ಮ ಮನೆಯಲ್ಲಿರುವ ಪದಾರ್ಥಗಳು ಕಾಣಿಸ್ತಾವೆ, ನಮ್ಮ ಮನೆಯಲ್ಲಿರೋ ಟ್ಯೂಬ್ ಲೈಟ್ ಹಚ್ಚಿದ್ರೆ. ಯಾಕೆ? ನಮ್ಮ ಮನೆಯಲ್ಲಿರೋ ಟ್ಯೂಬ್ ಲೈಟಿನ ಸಂಬಂಧ ನಮ್ಮನೆ ಪದಾರ್ಥದ ಜೊತೆಗೆ ಇರೋಣದ್ರಿಂದ ಪ್ರಕಾಶಮಾನವಾಯ್ತು. ಓಕೆ, ಒಪ್ಕೊಳ್ಬೋದಲ್ಲ? ಅಂದ್ರೆ ಏನಾಯ್ತು? ಸಂಬಂಧ ಬೇಕು. ಪ್ರಕಾಶ ಆಗ್ಬೇಕಾದ್ರೆ ವಸ್ತುವಿನ ಜೊತೆಗೆ ಪ್ರಕಾಶಕ್ಕೆ ಏನು ಬೇಕು? ಹಂಗೆ ಪ್ರಪಂಚದ ಪ್ರಕಾಶ ಪರತಃ ಆಗ್ಬೇಕಾದ್ರೆ ಪ್ರಕಾಶಕ್ಕೂ ಪ್ರಪಂಚಕ್ಕೂ ಯಾವ್ದಾದ್ರು ಒಂದು ಸಂಬಂಧ ಬೇಕೋ ಬೇಡವೋ? ಆದ್ರಿಂದ ಸ್ವತಃ ಪ್ರಕಾಶನೂ ಪ್ರಪಂಚ ಅಲ್ಲ, ಪರತಃ ಪ್ರಕಾಶನೂ ಪ್ರಪಂಚ ಅಲ್ಲ. ಮತ್ತೇನ್ ಮಾಡೋಣ? ನಾವು? ಪರತಃ ಪ್ರಕಾಶ ಹೇಳಿದ್ರೆ ಜಗತ್ತಿಗೆ ಯಾವ್ದು ಪ್ರಕಾಶದಿಂದ ಸಂಬಂಧ ನೀವೇ ಎಕ್ಸ್ಪ್ಲೇನ್ ಮಾಡಿ. ನೀವು ಪರತಃ ಪ್ರಕಾಶ ಅದೇನೇ ನಮ್ ಪ್ರಶ್ನೆ ಅವಾಗ ಬಂದಿತ್ತು. ಅವರೀಗ ಪ್ರಕಾಶ ಸ್ವರೂಪನೇ ಬ್ರಹ್ಮ ಪ್ರಕಾಶ. ನೀವೇ ಹೇಳಿ, ಬ್ರಹ್ಮ ಪ್ರಕಾಶ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟಿದೆ ಅಂತ ಸ್ಪಷ್ಟವಾಗಿ ನೀವು ಶಬ್ದ ಆಡೆ ತೋರಿಸ್ಬಿಟ್ರಿ. ಪ್ರಪಂಚಕ್ಕಲ್ಲ ಅಂತ ಆಯ್ತಲ್ಲ? ಅಲ್ಲ, ಬ್ರಹ್ಮನೇ ಸ್ವಪ್ರಕಾಶ. ಅಂತಹ ಪ್ರಕಾಶ ಸ್ವರೂಪದ ಸಂಬಂಧ ಜಗತ್ತಿಗಿದೆ ಅಂತ ಯಾಕೆ ಹೇಳಲಿಕ್ಕಾಗಲ್ಲ? ಎಲ್ಲಿ ಹೇಳಲಿಕ್ಕೆ ಬರ್ತದೆ? ಬ್ರಹ್ಮ ಪ್ರಕಾಶ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಬ್ರಹ್ಮೇತರ ಪ್ರಕಾಶ ಮಾಡ್ತದೆ ಅಂತಂದ್ರೆ ಅಸಂಬದ್ಧ ಅಲ್ವಾ ಅಂತ. ಅಲ್ರಿ, ಬ್ರಹ್ಮ ಪ್ರಕಾಶ ಅಂತ ಅನ್ನೋ ಶಬ್ದವೇ ಹೇಳ್ತಾ ಇದೆ ಬ್ರಹ್ಮ ಸಂಬಂಧಪಟ್ಟದ್ದು. ಅದರ ಸಂಬಂಧ ನೀವು ಪ್ರಪಂಚಕ್ಕೆ ಹಚ್ತೇನೆ ಅಂದ್ರೆ ಅಲ್ಲ, ಅದೇ ಸೂರ್ಯಂತರ ಉದಾಹರಣೆ ಕೊಡ್ಲಿಕ್ಕೆ ಆಗಲ್ವಾ? ಕೊಡಿ. ಸೂರ್ಯ ಸ್ವಪ್ರಕಾಶ. ಸ್ವಪ್ರಕಾಶಕನು ಪರಪ್ರಕಾಶಕನು ಕೂಡ ಆಗಿದಾನಲ್ಲ ಸೂರ್ಯ. ಹೇಳಿ, ಪರವಾಗಿಲ್ಲ. ಅಂದ್ರೆ ಸಂಬಂಧ ಹೇಳಿ. ಅಲ್ಲಿ ಸಂಬಂಧ ಇದೆ, ಆಗ್ತಾ ಇದೆ. ಓಹೋ, ಸರಿ ಸರಿ. ಸಂಬಂಧ ಹೇಳಿ ಅಂತಿದೆ, ನೀವು ಬೇರೆ ಎಲ್ಲ ಹೇಳ್ತಿದ್ದೀರಲ್ಲ. ಸಂಬಂಧ ಹೇಳಿ. ಸಂಬಂಧವೇ ಇಲ್ಲ. ಹಾಗಾಗಿ ಅವನು ಬ್ರಹ್ಮ ಪ್ರಕಾಶ ಸ್ವರೂಪ ಆದ್ರೂ ಕೂಡ ಇಲ್ಲಿ ಪ್ರಕಾಶ ಬರ್ಬೇಕು ಅಂತಿಲ್ಲ. ಅಷ್ಟೇ ಕೇಳಿದ್ದು. ಪ್ರಕಾಶಾಂತರೇಣ ಸಂಬಂಧಾಭಾವ ತಂದ್ವಿ. ಒಂದ್ ವೇಳೆ ಬ್ರಹ್ಮ ಪ್ರಕಾಶ ಅಂತ ಇಟ್ಕೊಂಡ್ರು ನಾವೇನ್ ಅದಕ್ಕೆ ಹಾನಿ ಮಾಡ್ಲಿಲ್ರಪ್ಪ. ಆ ಬ್ರಹ್ಮ ಪ್ರಕಾಶ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟಿದೆ ಅಂತ ಅರ್ಥ ಆಗ್ತದೆ ಬಹಳ. ಆದ್ರೆ ಪ್ರಪಂಚಕ್ಕೆ ಹೆಂಗ್ ಸಂಬಂಧ ಹೇಳಿ ಅಂತ ಕೇಳ್ತಿದ್ದೀವಿ. ಜೀವ ಮತ್ತು ಬ್ರಹ್ಮರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವ ಬ್ರಹ್ಮ ಅನ್ಲಿಲ್ಲ, ಪ್ರಪಂಚ ಅಂತಂದಿದ್ದಾರೆ. ಈಗ ಸದ್ಯ ಜೀವ ಅಲ್ಲ, ಜಗತ್ತು ಮತ್ತು ಬ್ರಹ್ಮ. ಅವಾಗ ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಸಂಬಂಧವನ್ನ ತೋರಿಸ್ಬೇಕು. ಸುಳ್ಳು ಅಂದ್ರೆ ಬಹಳ ಸುಲಭ ಅಂದ್ಬಿಟ್ರು ಅವ್ರು. ಅಷ್ಟೇ, ಇಷ್ಟು ವಿಮರ್ಶೆ ಮಾಡಿ ಬೇರೆ ಏನಿಲ್ಲ. ಪ್ರಪಂಚ ಅಸತ್ಯ ಅಂದ್ಬಿಟ್ರೆ ಯಾವ ಸಮಸ್ಯೆಯೂ ಇಲ್ಲ ಅಂತ. ಯಾಕೆ ನೋಡಿ, ಅಸತ್ಯತ್ವೇ ಪಾಠ 2 ಇದೆ. ಅಧ್ಯಸ್ತತ್ವೇ ಅಂತ ಹೇಳು ಪಾಠ ಇದೆ, ಟೀಕಾ ಪಂಕ್ತಿ. ಅಸತ್ಯತ್ವೇತು ಚಿತ್ಪ್ರಕಾಶ ಆರೋಪತಸ್ಯ ಅಧಿಷ್ಠಾನ ಅಧ್ಯಸ್ತತ್ವ ಸಂಬಂಧೇನ. ನೋಡಿ, ಸಂಬಂಧ ತೋರಿಸ್ಬೇಕಾಯ್ತಲ್ಲ ಆವಾಗಲೇ. ಈ ಸಂಬಂಧ ನಾವು ತೋರಿಸ್ತೀವಿ. ಏನು? ಚಿತ್ಪ್ರಕಾಶ. ಆವಾಗಲೇ ನೀವು ಹೇಳಿದ್ರಲ್ಲ, ಬ್ರಹ್ಮ ಪ್ರಕಾಶ ಶಬ್ದ ಆಡ್ತಾ ಇದ್ವಲ್ಲ, ಅಷ್ಟೋ ತನಕ
ಈಗ ಅವ್ರೇನಂತಾರೆ ಅದನ್ನ ಪ್ರಕಾಶವನ್ನ ಚಿತ್ ಪ್ರಕಾಶ. ಹೆಸರು ಅಷ್ಟೇ, ಅದು ಚಿತ್ ಪ್ರಕಾಶ ಅಂದ್ರೂ ಎರಡು ಒಂದೇ ಅವೆಲ್ಲ. ಪ್ರಕಾಶ ಆರೋಪಿತ ಅಧಿಷ್ಠಾನ ಅಧ್ಯಸ್ಥತ್ವ ಸಂಬಂಧ, ಇದನ್ನು ಕಂಡುಕೊಂಡ್ರು. ಆರೋಪಿತಸ್ಯ ಉದಾಹರಣೆಗೆ ರಜತಸ್ಯ ಅಧಿಷ್ಠಾನ ಶುಕ್ತಿ ತದಧ್ಯಸ್ಥತ್ವ ಅನ್ನೋ ಸಂಬಂಧ ರಜತಕ್ಕದನೋ ಇಲ್ಲ? ಸೇಮ್ ನೋಡಿ, ಸೇಮ್ ಶುಕ್ತಿ ಇದ್ದಂತೆ ಚಿತ್ ಪ್ರಕಾಶ ಅಂತ ಇಟ್ಕೊಳ್ಳಿ, ಅವನ ಸ್ವರೂಪವೇ ಆದ್ದರಿಂದ ಅಂತ. ಆರೋಪಿತ ಪ್ರಪಂಚ, ಆರೋಪಿತಸ್ಯ ಜಗತಃ ಅಧಿಷ್ಠಾನ ಚಿತ್ ಅಧ್ಯಸ್ಥತ್ವ ಸಂಬಂಧ ಅಲ್ಲಿ ಬರ್ತದೆ. ಇದರಿಂದ ಪ್ರಕಾಶೋಪಪತ್ತಿ. ಹೀಗಾಗಿನೇ ಪ್ರಪಂಚದ ತಿಳುವಳಿಕೆ ಅಂತ ಏನ್ ಪ್ರಕಾಶ ಬರ್ತಾ ಇದೆ ಪ್ರಪಂಚದ ಬಗ್ಗೆ ಇವತ್ತು, ಇದು ಚಿತ್ ಪ್ರಕಾಶ ಆರೋಪಿತ ಅಧಿಷ್ಠಾನ ಅಧ್ಯಸ್ಥತ್ವ ಸಂಬಂಧ ಇದ್ದದ್ರಿಂದ ಬೆಳಗುತ್ತಾ ಇದೆ ಪ್ರಪಂಚ. ಯಾವಾಗ ಅಲ್ಲಿ ಶುಕ್ತಿ ಅಲ್ಲ, ಶುಕ್ತಿಯ ಅಧಿಷ್ಠಾನದ ಜ್ಞಾನ ಬಂತೋ ರಜತ ನಾಶ ಆಗ್ಬಿಡತ್ತೋ ತತ್ವ ತತ್ರಾಪಿ ಅಂತ ಹೋಗ್ತಾ ಇದ್ದಾರೆ. ಇದು ಅವ್ರ ಸಿದ್ಧಾಂತ. ಹೀಗೆ ಆಗಿನ ಕಾಲದ ದಾರ್ಶನಿಕರು ಅಧಿಷ್ಠಾನಾಧ್ಯಸ್ಥತ್ವ ಸಂಬಂಧದಿಂದಲೇನೆ ಪ್ರಪಂಚ ಪ್ರಕಾಶವನ್ನು ಕೂಡಿಸ್ಬೇಕು. ಪ್ರಪಂಚ ಜಡವಾಗಿದೆ, ಆದ್ದರಿಂದ ಸ್ವಪ್ರಕಾಶವಲ್ಲ. ಪ್ರಪಂಚ ಪರಪ್ರಕಾಶ ಆಗಬೇಕಾದ್ರೆ ಬ್ರಹ್ಮ ಪ್ರಕಾಶ ಚಿತ್ ಪ್ರಕಾಶದಿಂದ ಆಗ್ಬೇಕು ಅನ್ಬೇಕು, ಸಂಬಂಧ ಹೇಳ್ಬೇಕಾಗ್ತದೆ. ಅಸತ್ಯ ಅಂತ ಒಪ್ಪಿಕೊಂಡ್ಬಿಟ್ಟು ಅಧ್ಯಸ್ಥ ಅಂತ ಒಪ್ಪಿಕೊಂಡು ಅಧ್ಯಸ್ಥತ್ವ ಸಂಬಂಧವನ್ನು ಹೇಳಿ ಚಿತ್ ಪ್ರಕಾಶ ಅಧ್ಯಸ್ಥ ಅಂತ ಎಷ್ಟು ಹೇಳ್ಕೊಂಡ್ರೆ ಪ್ರಪಂಚ ಪ್ರಕಾಶ ಕೂಡಿಸ್ಬೋದು. ಬೇರೆ ಇನ್ನೇನು ಮಾಡಿದ್ರು ಕೂಡಿಸ್ಲಿಕ್ಕೆ ಬರಲ್ಲ. ಏನ್ ಮಾಡೋಣ ಅಂತೀರಿ? ಇದೆ ಪ್ರಪಂಚಕ್ಕೆ ಸತ್ಯತ್ವ ಹೇಳಿದ್ರೆ ಬಾಧಕ ಅಂತ ಅವ್ರು ನಿರೂಪಣೆ ಮಾಡಿತ್ತು. ಅಧ್ಯಸ್ಥತ್ವ ಸಂಬಂಧ ಹೇಳಿದ ಮೇಲೆ ಅಧ್ಯಸ್ಥತ್ವ ಪ್ರಪಂಚಕ್ಕೆ ಒಪ್ಪಿಕೊಳ್ಳೇಬೇಕು, ಇಲ್ಲದೇ ಇದ್ರೆ ಸಂಬಂಧ ಕೂಡದು. ಈ ಸಂಬಂಧ ಅನುಪಪತ್ತಿಯಿಂದ ಬಹಳ ದೊಡ್ಡ ಸಮಸ್ಯೆ ಪ್ರಪಂಚಕ್ಕೆ ಸತ್ಯತ್ವ ಹೇಳಿದ್ರೆ. ಹಾಗಾಗಿ ಸಂಬಂಧ ಅನುಪಪತ್ತಿನೇ ಬಾಧಕ ಅಂತ. ಆಧ್ಯಾಸಿಕ ಸಂಬಂಧ ಒಪ್ಪೋರಿಗೆ ಈ ಸಮಸ್ಯೆ ಇಲ್ಲ. ಆಧ್ಯಾಸಿಕ ಸಂಬಂಧ ಒಪ್ಪದೇ ಇದ್ದವರಿಗೆ ಪ್ರಪಂಚ ಪ್ರಕಾಶ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಪ್ರಪಂಚ ಪ್ರಕಾಶ ಆಗ್ತಾ ಇದೆ, ಏನ್ ಮಾಡೋಣ? ಯಾರು ಉತ್ತರ ಹೇಳ್ತೀರಿ? ಈಗ ಪ್ರಪಂಚ ಪ್ರಕಾಶ ಆಗ್ತಾ ಇದೆನೋ ಇಲ್ಲೋ, ಮತ್ತೆ ಅದನ್ನೇ ಅಲ್ಲಿಗಳಿಬೇಡ್ರಿ. ಇಲ್ಲ, ಅದಕ್ಕೆ ಶ್ರುತಿ ಪ್ರಮಾಣ ನೀವು ಕೊಟ್ರಲ್ಲ ಇವಾಗ, ಸತ್ಯ ಜಗತ್ ಸತ್ಯ ಅಂತ ಹೇಳಿಕೆ ಅದು ಒಂದು ಪ್ರಮಾಣದಿಂದ ಇದನ್ಕೊಂಡು ನಿರಾಕರಣೆ. ಶ್ರುತಿ ಎಲ್ಲ ವ್ಯಾವಹಾರಿಕ ಸತ್ಯತ್ವವನ್ನು ಹೇಳ್ತದೆ. ಅವ್ರು ಈ ಸತ್ಯನ ಬದಲಾಯಿಸ್ಕೊಂಡೆ ನಮ್ಮನ್ನೆಲ್ಲ ನೀವೆಲ್ಲ ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ. ನೀವು ಪ್ರಪಂಚ ಸತ್ಯ ಅನ್ನೋ ಪೂರ್ವಾಗ್ರಹದಿಂದಲೇನೆ ಮಾತಾಡ್ತಿದ್ದೀರಿ. ಯಾವ್ದು ನೋಡಿ ಯುಕ್ತಿಯುಕ್ತವಾಗಿದೆ ಅವ್ರು ಮಾಡಿರುವ ಕಲ್ಪನೆ. ಇದೇ ಪ್ರಪಂಚಕ್ಕೆ ಪ್ರವಚನ ಹೀಗೆ ಮಾಡಬೇಕು. ಪ್ರಪಂಚದ ಪ್ರಕಾಶ ಆಗ್ತಾ ಇದೆ, ಸ್ವತಃ ಅಂತೋ ಪ್ರಕಾಶ ಅದು ಅಂತ ಹೇಳಲಿಕ್ಕೆ ಬರಲ್ಲ, ಜಡವಾದ್ರಿಂದ. ಪರಪ್ರಕಾಶ ಹೇಳಬೇಕಾದ್ರೆ ಪರ ಯಾವುದು? ಬ್ರಹ್ಮ ಚಿತ್. ಅವನ ಪ್ರಕಾಶದ ಸಂಬಂಧ ಇದಕ್ಕೆ ಹೇಳ್ತೀವಿ ಯಾವುದರಿಂದ? ಸಂಬಂಧ ಇಲ್ಲದೆ ಇದ್ದದ್ದು ಪ್ರಕಾಶ ಆಗ್ತದೆ ಅಂತ ಹೇಳಲಿಕ್ಕೆ ಬರಲ್ಲ ತಾನೆ. ಚಿತ್ ಪ್ರಕಾಶಕ್ಕೆ ಸಂಬಂಧ ಹೇಳಬೇಕು. ಎಂತ ಸಂಬಂಧ? ಆಧ್ಯಾತ್ಮಿಕ ಸಂಬಂಧ. ಇಷ್ಟು ಸ್ಪಷ್ಟವಾಗಿದೆ, ಸುಮ್ಮನೆ ವಿರೋಧಿಸ್ತೀರಿ. ಜಗತ್ತನ್ನು ಸುಳ್ಳು ಹೊಂದಲಿಕ್ಕೆ ಸುಮ್ಮನೆ ಅಲ್ಲ ಅದದ್ದು. ಅವ್ರ ಸಮರ್ಥನೆ, ಅವ್ರು ಮಾಡೋ ಸಮರ್ಥನೆ ಕೂಡ ತುಂಬಾ ಕಠಿಣ ಇರುತ್ತೆ ಸರ್. ಅಷ್ಟು ನಿನ್ನೆ ನಿಮ್ಗೊಂದು ಲಿಂಕ್ ಕಳಿಸಿ ನೋಡಿ ಸರ್. ಅದರಲ್ಲಿ ಅವರು ಈ ಸದಸ ಅನಿರ್ವಚನೀಯನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಎಂತ ಹೋಗಿ ಕೊನೆಗೆ ಅವ್ರು ತಗೊಳ್ಳೋದೇ ಸತ್ಯನ ಬಾಧ್ಯದ ಅಸತ್ಯನ ಅಪ್ರತ್ಯೇಕ ಅದರ ಮೇಲೆ ಬಿಲ್ಡ್ ಮಾಡ್ಕೊತ ಹೋಗಿ ಅದನ್ನ ನೀಟಾಗಿ ಕೂಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಇದೆ ಅದು ನೀಟಾಗಿ ಕೂಡಿಸ್ಕೊಳ್ಳೋ ಪ್ರಯತ್ನ ಏನು ಅದ್ರೊಳಗೆ? ಅದು ನೀಟಾಗೆ ಇದೆ. ಅದು ಅಂದ್ರೆ ನೀಟ್ ಇರೋದು ಅದೇ, ನೀವು ನೀಟ್ ಇಲ್ಲ. ಅದು ನಿಜವಾಗಿ ನೀವು ಹೇಳಿದಾಗ ಆಚಾರ ಬರಕ್ ಮುಂಚೆ ಎಲ್ಲಾರು ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ ಮೂಲಕ್ಕೆ ಬೇರೆ ಮಾರ್ಗ ಇಲ್ಲ. ಅಸಲು ತೋರಿಸ್ತಾ ಇತ್ತು ಗೊತ್ತಿಲ್ಲ ಜನಕ್ಕೆ. ನಿಮ್ಮಿಷ್ಟ, ನಾವೇನು ಆಗ್ರಹ ಮಾಡಿಲ್ಲ. ನೀವು ಇದನ್ನೇ ಹೇಳ್ಕೊಂಡು ಹೋಗ್ರಿ.
ನಾವಂತೂ ನಿಮ್ ನಿರೂಪಣೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸಹಾಯಕವಾಗಿ ಪೂರಕ ಕೊಡ್ತಿದ್ದೇವೆ ಅಂತಿದ್ದಾನೆ ಇದು. ಕೊಡ್ತಾ ಇದೀವಿ. ಹೌದು ಹೌದು ಹೌದು. ಇದಕ್ಕೆ ಉತ್ತರ ಏನು? ಟೀಕಾಕೃತ್ಪಾದರು ಹೇಳ್ತಾರೆ, ಪ್ರಪಂಚ ಸತ್ಯತ್ವೇ ಪ್ರಪಂಚ ಕಥಂ ಪ್ರಕಾಶೇತ ಅಂತ ಅವರು ಏರ್ ಧ್ವನಿಯಲ್ಲಿ ಪೂರ್ವಪಕ್ಷ ಮಾಡಿದರಲ್ವಾ ನಮಗೆ ಆ ಬಾಧಕೆ ಹೇಳುವಾಗ, ಅದಕ್ಕೆ ಅಲ್ಲೇ ಪ್ರಶ್ನೆ ಕೇಳ್ತಾರೆ, ಇದೇನಿದು ಕಥಂ ಪ್ರಕಾಶೇತ ಪ್ರಪಂಚ ಅಂತ ಕೇಳಿದ್ರಲ್ಲಿ ಈ ಪ್ರಶ್ನೆಗೆ ಅರ್ಥ ಏನು ಅಂತ ಕೇಳಿದ್ರು ಟೀಕಾರಾಯರೀಗ. ಕಥಂ ಪ್ರಕಾಶೇತ ಇತಿ ಕೋರ್ಥ. ನೋಡಿ ವಾದ ಹೇಗೆ ಮಾಡ್ತಾರೆ, ಕಥಂ ಪ್ರಕಾಶೇತ ಇತಿ ಕೋರ್ಥ. ಏನು ಅರ್ಥ ಏನು? ನಿಮ್ ಪ್ರಶ್ನೆಗೆ ಅರ್ಥ ಏನು? ಕಥಂ ಪ್ರಕಾಶ ಸ್ಯಾದಿತಿ ವಾ, ಪ್ರಕಾಶ ಆಶ್ರಯ ಇತಿ ವಾ, ಪ್ರಕಾಶ ವಿಷಯ ಇತಿ ವಾ? ಮೂರು ವಿಕಲ್ಪ ಗೊತ್ತಾಗ್ತದಲ್ವಾ? ಕಥಂ ಪ್ರಕಾಶ ಸ್ಯಾತ್ ಅಂತ ನಿಮ್ಮ ಪ್ರಶ್ನೆಯ ಅರ್ಥನೋ, ಪ್ರಕಾಶ ಆಶ್ರಯ ಕಥಂ ವಾ ಸ್ಯಾತ್ ಅಂತ ಅರ್ಥನೋ, ಪ್ರಕಾಶ ವಿಷಯ ಕಥಂ ಸ್ಯಾತ್ ಅಂತ ಅರ್ಥನೋ? ಕಥಂ ಪ್ರಕಾಶೇತ ಅನ್ನುವ ಆ ಶಬ್ದ ಆ ವಾಕ್ಯ ಆಡಿದಾಗ ಅದರಿಂದ ಮೂರು ತರಹ ವಿಕಲ್ಪಕ್ಕೆ ಅವಕಾಶ ಇದೆ. ಗೊತ್ತಾಗ್ತದ ಹೆಂಗ್ ವಿಕಲ್ಪ? ಗೊತ್ತಾಯ್ತಾ ಇಲ್ಲ? ಮೊದಲನೇ ವಿಕಲ್ಪ ಕಥಂ ಪ್ರಕಾಶ ಸ್ಯಾತ್ ಅನ್ನೋದು, ಎರಡನೇ ವಿಕಲ್ಪ ಪ್ರಕಾಶ ಆಶ್ರಯ ಕಥಂ ಸ್ಯಾತ್ ಅನ್ನೋ ಎರಡು ವಿಕಲ್ಪಗಳಿಗೆ ಉತ್ತರ. ನ ಪ್ರಥಮ ದ್ವಿತೀಯೋ ಅನಭ್ಯುಪಗಮಾತ್. ಕಥಂ ಪ್ರಕಾಶ ಸ್ಯಾತ್ ಅಂದ್ರೆ ಪ್ರಪಂಚವನ್ನ ಪ್ರಕಾಶ ಸ್ವರೂಪ ಅಂತ ನಾವು ಒಪ್ಪಿಲ್ಲ ತಾನೆ? ಯಾರು ಒಪ್ಪಿಲ್ಲ. ಪ್ರಕಾಶ ಸ್ವರೂಪ ಅಂತ ಇಬ್ರು ಒಪ್ಪಿ, ಈಗ ವಾದ ಮಾಡ್ತಿರೋ ಇಬ್ರು ಒಪ್ಪಿಲ್ಲ. ನಮಗಿಂತ ಹಿರಿಯರೊಬ್ರು ಬಂದಿದ್ರು ವಿಜ್ಞಾನವಾದಿಗಳು, ಜ್ಞಾನವೇ ಪ್ರಪಂಚ ಅಂತ ಒಪ್ಪಿಕೊಳ್ಳೋರ್ಬೇಕಂದ್ರೆ ಹೇಳ್ಬೋದು. ಪ್ರಕಾಶ ಆಶ್ರಯ ಅಂತ ಹೇಳಿ ಜ್ಞಾನಕ್ಕೆ ಆಶ್ರಯ ಆತ್ಮನೋ ಅಂತಃಕರಣನೋ ಇಬ್ರು ಒಪ್ಪಿಕೊಂಡಿದ್ದಾರೆ ಹೊರತು ಜ್ಞಾನಕ್ಕೆ ಆಶ್ರಯ ಜಡವಾದ ಪ್ರಪಂಚ ಅಂತ ಯಾರೂ ಅಂದಿಲ್ಲ. ಹಾಗಾಗಿ ಕಥಂ ಪ್ರಕಾಶ ಆಶ್ರಯ ಸ್ಯಾತ್ ಅನ್ನೋದು ಅಭಿಪ್ರಾಯ ಒಪ್ಪಿಕೊಳ್ಳಿಕ್ ಬರಲ್ಲ ತಾನೆ? ಇನ್ನು ಕೊನೆಗೆ ಯಾವ್ದು ಬಂತು? ಕೊನೆಗೆ ಹಾಗಾದ್ರೆ ಪ್ರಕಾಶ ವಿಷಯ. ಪ್ರಪಂಚ ಕಥಂ ಪ್ರಕಾಶ ವಿಷಯ. ಇದೇ ನಿಮ್ಮ ಪ್ರಶ್ನೆಯ ಪೂರ್ಣ ಅಭಿಪ್ರಾಯನ? ಕಥಂ ಪ್ರಕಾಶ ಸ್ಯಾತ್ ಅನ್ನೋದಕ್ಕೆ ಅಲ್ಲಿಗೆ ಬರ್ಬೇಕಲ್ವಾ? ಹೌದು. ಹಾಗಾದ್ರೆ ತೃತೀಯಪಿ ಕಿಂ ಪ್ರಕಾಶ ಶಬ್ದೇನ. ನೋಡಿ, ಇದು ವಿಮರ್ಶೆ ಮಾಡೋದನ್ನ ಶಿಷ್ಯರಿಗೆ ಹೇಳ್ಕೊಂಡು ಟ್ರೈನ್ ಅಪ್. ಪ್ರಕಾಶ ಶಬ್ದ ಆಡಿದ ಕೂಡ್ಲೇನೆ ಪ್ರಪಂಚಕ್ಕೆ ಅದೊಂದು ರೀತಿ ಮಿಸ್ಗೈಡ್ ಮಾಡಿದ ಹಾಗಾಗ್ತದೆ. ಇದು ಕಾವ್ಯದಲ್ಲಿ ಅಲಂಕಾರಗಳಲ್ಲಿ ಬಳಸೋ ಶಬ್ದಗಳು, ಅದಕ್ಕೆ ಅದನ್ನು ಬಿಡಿಸ್ಬಿಡಿ ಅಂತ ಕೇಳಿದ್ರು. ಪ್ರಕಾಶ ಶಬ್ದ ನಿಮ್ಮ ಅಭಿಪ್ರಾಯದಲ್ಲಿ ಯಾವುದನ್ನು ಹೇಳ್ತದೆ ನಮಗೆ ಸ್ವಲ್ಪ ತಿಳಿಸಿ. ಚೈತನ್ಯವನ್ನು ಹೇಳ್ತದ, ವೃತ್ತಿಯನ್ನು ಹೇಳ್ತದೆ? ಇರೋದೇ ಎರಡು. ವೇದಾಂತಿಗಳು ಪ್ರಕಾಶ ಶಬ್ದವನ್ನು ಅಲ್ಲಲ್ಲಿ ಬಳಸುವಾಗ ಚೈತನ್ಯ ರೂಪವಾದಂತಹದ್ದನ್ನಾದ್ರೂ ಇಟ್ಟುಕೊಂಡು ಹೇಳ್ತಿರ್ತಾರೆ, ಮತ್ತೊಂದು ಯಾವುದನ್ನು ಹೇಳ್ತಿರ್ತಾರೆ, ವೃತ್ತಿ ರೂಪವಾದದ್ದನ್ನು ಹೇಳ್ತಿರ್ತಾರೆ. ಇಬ್ರಿಗೂ ಕನ್ಫ್ಯೂಸ್ ಆಗೋದು ಬೇಡ, ಅದನ್ನು ನೀವು ಸ್ಪಷ್ಟಪಡಿಸ್ಬಿಡಿ ಅಷ್ಟೇ. ಅವಾಗೇನಾಯ್ತು, ಚೈತನ್ಯ ಅಂತ ಮೊದಲನೇ ಪಕ್ಷ ಅವರು ಇಟ್ಕೊಳ್ಳೋದಾದ್ರೆ ಚೈತನ್ಯ ವಿಷಯ ಪ್ರಪಂಚ ಕಥಂ ಸ್ಯಾತ್, ಇದು ಅವರ ಪ್ರಶ್ನೆ ಅಂತ ಆಗ್ತದ ಅಲ್ವಾ? ಸತ್ಯತ್ವೇ ಪ್ರಪಂಚ ಕಥಂ ಚೈತನ್ಯ ವಿಷಯ ಸ್ಯಾತ್, ಇದು ಅವರ ಆಕ್ಷೇಪದ ಅರ್ಥ ಅಂತ ಆಯ್ತು. ಅವಾಗ ಗೊತ್ತಾಗ್ತಾ ಇದ್ದೇನೆ ಪಾಠ? ಅವರ ಆಕ್ಷೇಪದ ಅರ್ಥ ಇಷ್ಟ ಆಯ್ತು. ಚೈತನ್ಯ ವಿಷಯ ಅಂತ ಅಂದ್ಬಿಟ್ರೆ ಇಲ್ಲಿ ಚೈತನ್ಯಸ್ಯ ವಿಷಯ ಅಲ್ವಾ? ಹೌದು, ಚೈತನ್ಯ ವಿಷಯ ಅಂದ್ರೆ ಅದೇ ಅರ್ಥ ಇಟ್ಕೊಂಡು, ಚೈತನ್ಯವೇ ಪ್ರಕಾಶ ಅಂತ ಇಟ್ಕೊಂಡು ತದ್ ವಿಷಯ ಕಥಂ ಸ್ಯಾತ್ ಅಂತ ಅರ್ಥ. ಹಿಂಗಿಟ್ಕೊಂಡ್ರೆ ಚೈತನ್ಯ ಪ್ರಕಾಶ ರೂಪ, ಅವನೇ ಚೈತನ್ಯ, ಅವನಿಗೆ ಅದು ವಿಷಯವಾಗೋದು ಹೇಗೆ? ಏನ್ ವಿಷಯವಾದ್ರೆ ಏನ್ ತಪ್ಪಾಯ್ತು? ಚೈತನ್ಯಕ್ಕೆ, ಚೈತನ್ಯ ಅಂದ್ರೆ ಸಾಕ್ಷಿ ರೂಪ, ಸಾಕ್ಷಿಗೆ ಪ್ರಪಂಚ ವಿಷಯವಾಗ್ತದೆ. ಏನ್ ಸಮಸ್ಯೆ? ಏನ್ ಬಾಧಕ? ನೋಡಿ ಹೇಳ್ತಾರೆ, ಚೈತನ್ಯ ವಿಷಯತ್ವೇಪಿ ಬಾಧಕ ಭಾವಾತ್. ಪ್ರಪಂಚವು ಚೈತನ್ಯಕ್ಕೆ ವಿಷಯವಾಗ್ತದೆ ಅಂತಂದ್ರು ಏನೂ ಬಾಧಕ ಇಲ್ಲ. ಕಥಂ ಪ್ರಕಾಶೇತ ಅನ್ನೋ ಆಕ್ಷೇಪ ಮಾಡೋ ಕಾರಣ ಇಲ್ಲ. ಪ್ರಕಾಶ ಶಬ್ದದಿಂದ ನಾವು ವೃತ್ತಿಯನ್ನು ಇಟ್ಕೊಂಡಿದ್ದೇವೆ ಅಂತಂದ್ರೆ, ಹಾಗಾದ್ರೆ ವೃತ್ತಿ ವಿಷಯ ಸ್ಯಾತ್ ಕಥಂ ಸ್ಯಾತ್ ಅಂತ ಅವರ ಅಭಿಪ್ರಾಯ ಆಯ್ತು ಅಲ್ವಾ?
ವೃತ್ತಿ ವಿಷಯತ್ವೇನ ಇವ ವ್ಯವಹಾರೋಪಪತ್ತೇ. ವೃತ್ತಿಗೆ ವಿಷಯವಾಗ್ತದೆ, ಆದ್ದರಿಂದ ವ್ಯವಹಾರ ಕೂಡಿಸೋಣ. ಚೈತನ್ಯಕ್ಕೂ ಕೂಡ ಸ್ವಾಭಾವಿಕವಾಗಿ ವಿಷಯಿತ್ವ ಒಪ್ಕೊಂಡಿದ್ದೇವೆ ನಾವು. ಚೈತನ್ಯಸ್ಯಾಪಿ ಸ್ವಾಭಾವಿಕಂ ವಿಷಯಿತ್ವ ಭವಿಷ್ಯತಿ. ವಿಷಯಿತ್ವ ಅಂದ್ರೇನು? ವಿಷಯೀಕರಣತ್ವ, ವಿಷಯತಾ ನಿರೂಪಕತ್ವ ಅಂತ ಅರ್ಥ. ಹ, ವಿಷಯೀಕರಣತ್ವ ಅನ್ನೋದು ಇಂದ್ರಿಯದಲ್ಲಿರುವ ಧರ್ಮ, ಹ. ಆಯ್ತಾ? ವಿಷಯತಾ ನಿರೂಪಕತ್ವ ಚೈತನ್ಯದಲ್ಲಿದೆ. ಚೈತನ್ಯದಲ್ಲಿ ವಿಷಯಿತ ಇದೆ, ವಿಷಯದಲ್ಲಿ ವಿಷಯತಾ ಇದೆ, ಜ್ಞೇಯದಲ್ಲಿ ವಿಷಯತ. ವಿಷಯತಾ ನಿರೂಪಕತ್ವ ವಿಷಯಿತ್ವ. ವಿಷಯಿತ್ವ ಅದೇ, ಅದು ಚೈತನ್ಯದಲ್ಲಿದೆ. ಏನ್ ತಪ್ಪಾಯ್ತು? ಏನ್ ಪ್ರಾಬ್ಲಮ್? ಇಲ್ಲ ಬಾಧಕ ಇದೆ ಅಂತಾರ. ಚೈತನ್ಯವು ವಿಷಯಿತ್ವ ಉಳ್ಳದ್ದಾಗಿದೆ ಅನ್ಲಿಕ್ಕೆ ಬಾಧಕ ಇದೆ ಅಂತ ಇದೇ ಸಮಸ್ಯೆ ಅವ್ರು ಹೇಳೋದು, ಮೇನ್ ಸಮಸ್ಯೆ. ಚೈತನ್ಯ ಅನ್ನೋದು ನಮ್ಮಲ್ಲಿ ನಿರ್ಧರ್ಮಕ ಅಂತಾರ. ನಿರ್ಧರ್ಮಕ, ಅವನ ಅಸಂಗ. ಅವನ ಅಸಂಗನಾದ್ರಿಂದ ಅವನಲ್ಲಿ ವಿಷಯಿತ್ವ ಒಪ್ಕೊಳ್ಳಿಕ್ ಬರಲ್ಲ, ವಿಷಯತಾ ನಿರೂಪಕತ್ವ ಅಂತ ಅವ್ರ ವಾದ. ಏನ್ ಮಾಡೋಣ ಈಗ? ಇದೆಲ್ಲ ವೇದದಲ್ಲಿ ಹೀಗೆ ಬಂದಿದೆ ಅಂತ ತೋರಿಸ್ಲಿಕ್ಕೆ ಶುರು ಮಾಡಿದ್ರಿ. ಅಸಂಗ ಶ್ರುತಿ ಸ್ತು ಪರಮೇಶ್ವರಸ್ಯ ಪಾಪಾದಿ ಸಂಬಂಧಾಭಾವವಾದಿನಿ ಅಂತ ಉತ್ತರ ಕೊಟ್ಬಿಟ್ಟು, ಅಸಂಗೋಹ್ಯಯಂ ಪುರುಷಃ ಅಂತ ಚೈತನ್ಯನಿಗೆ ಅಸಂಗತ್ವ ಹೇಳಿದ್ದು ಕಂಡಿದೆ. ವಿಷಯಿತ್ವ ಇಲ್ಲ ಅಂತ ಅರ್ಥ ಮಾಡಬಾರ್ದು ಅದಕ್ಕೆ. ಪಾಪ ಸಂಬಂಧ ಇಲ್ಲ, ಆದ್ರಿಂದ ಅಸಂಗ, ಇಷ್ಟೇ ಅರ್ಥ. ಪಾಪ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಬೇಕೇ ಹೊರತು ವಿಷಯತಾ ನಿರೂಪಕತ್ವ ಇಲ್ಲ ಅಂತ ಅರ್ಥ ಮಾಡಬಾರ್ದು. ವ್ಯತ್ಯಾಸ ಆಯ್ತಾ? ಅವ್ರು ಮಾಡೋ ವೇದ ವ್ಯಾಖ್ಯಾನಕ್ಕೂ ನಾವು ಮಾಡೋ ವೇದ ವ್ಯಾಖ್ಯಾನಕ್ಕೂ. ನೋಡಿ, ಅದಕ್ಕೆ ಅಂದ್ರೆ ಅಸಂಗ ಶ್ರುತಿಸ್ತು ಅಂದ್ರೆ ಅಸಂಗೋಹ್ಯಯಂ ಪುರುಷಃ ಎನ್ನುವ ಶ್ರುತಿ ಪರಮೇಶ್ವರಸ್ಯ ಪಾಪ ಸಂಬಂಧ ಅಭಾವವಾದಿನಿ, ಪಾಪ ಸಂಬಂಧ ಇಲ್ಲ ಅಂತ ಶ್ರುತಿ ಹೇಳಲಿಕ್ಕೆ ಹೊರಟಿದೆ ಅಷ್ಟೆ. ಇವಾಗ ಶ್ರುತಿ ವಿರೋಧನೂ ಪರಿಹಾರ ಆಯ್ತು, ವಿಷಯಿತ್ವನೂ ಕೂಡ್ತು, ಚೈತನ್ಯ ವಿಷಯಿತ್ವ. ಸಮಸ್ಯೆ ಏನು? ಇಲ್ಲ, ಪ್ರಕಾಶ ಶಬ್ದದಿಂದ ವೃತ್ತಿ ಅಂತ ಇಟ್ಕೊಂಡಿದ್ದೇವೆ. ವೃತ್ತಿ ವಿಷಯತ್ವ ಹೇಗೆ ಹೇಳ್ತೀರಿ ಪ್ರಪಂಚಕ್ಕೆ ಅಂತ ಅವರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ನ ದ್ವಿತೀಯ ಕರಣ ಸಾಮರ್ಥ್ಯನ ವಿಷಯ ಭಾವ ಉಪಪತ್ತೇ ಅಂತ ಉತ್ತರ ಇದೆ. ಅದನ್ನು ನಾಳೆ ಮತ್ತೆ ಮುಂದುವರಿಸ್ತೇವೆ, ಈ ದ್ವಿತೀಯ ವಿಕಲ್ಪದ ವಿವರಣೆ.